ಮೋದಿ ಹೇ ತೋ ಮುನ್ಕಿನ್ ಹೈ. ಜಗತ್ತಿನಲ್ಲಿ ಭಾರತದ ಗೌರವ ಹೆಚ್ಚಾಗ್ತಾ ಇದೆ ಹೀಗೆಂದು ಹೇಳುವವರು ಈಗ ಮತ್ತೊಮ್ಮೆ ಮುಖ ಮುಚ್ಚಿಕೊಂಡು ಓಡುವ ಸುದ್ದಿ ಬಂದಿದೆ. ಜಗತ್ತಿನಲ್ಲಿ ಭಾರತದ ಪಾಸ್ಪೋರ್ಟ್ ಮೌಲ್ಯ ಮತ್ತೆ ಕುಸಿದಿದೆ. ಭಾರತದ ಪಾಸ್ಪೋರ್ಟ್ ಸ್ಥಾನವೇ ಯಾಕೆ ಕುಸಿಯುತ್ತಿದೆ? ಮೊದಲು ಭಾರತದ ಪಾಸ್ಪೋರ್ಟ್ ಎಲ್ಲಿದೆ ಮತ್ತು ಜಗತ್ತಿನ ಟಾಪ್ ದೇಶಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ. ಪ್ರಸ್ತುತ ಭಾರತದ ಪಾಸ್ಪೋರ್ಟ್ 80ನೇ ಸ್ಥಾನಕ್ಕೆ ಕುಸಿದಿದೆ. ಇದೇ ವರ್ಷ ಫೆಬ್ರವರಿಯಲ್ಲಿ 75ನೇ ಹಾಗೂ ಮೇ ತಿಂಗಳಿನಲ್ಲಿ 78ನೇ ಸ್ಥಾನದಲ್ಲಿದ್ದ ಭಾರತ ಈಗ ಮತ್ತಷ್ಟು ಕೆಳಗೆ ಇಳಿದಿದೆ. ಪಾಸ್ಪೋರ್ಟ್ ಕೇವಲ ಒಂದು ಪ್ರಯಾಣ ದಾಖಲೆಯಾಗಿದ್ದು ನಾಗರಿಕತ್ವದ ಪುರಾವೆಯಲ್ಲ ಅಂತ ಹೇಳುವ ದೇಶದ ಪಾಸ್ಪೋರ್ಟ್ಗೆ ಜಾಗತಿಕ ಬೆಲೆ ಹೇಗೆ ತಾನೇ ಸಿಗ್ತದೆ ಹೇಳಿ? ಇಂತಹ ಆಂತರಿಕ ರಾಜಕೀಯ ಕಾನೂನುಗಳ ಗೊಂದಲಗಳು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ರಾಜತಾಂತ್ರಿಕ ಚೌಕಟ್ಟುಗಳು ನಮ್ಮ ಪಾಸ್ಪೋರ್ಟ್ ಮೌಲ್ಯ ಜಾಗತಿಕವಾಗಿ ಹಾಳು ಮಾಡ್ತಾ ಸಾಗ್ತಾ ಇದೆ. ಭಾರತವು ಜಾಗತಿಕವಾಗಿ ಸೂಪರ್ ಪವರ್ ಆಗಬೇಕಾದ್ರೆ ತನ್ನ ನಾಗರಿಕರ ಹಿತದ ಬಗ್ಗೆ ಯೋಚಿಸಬೇಕು. ವಿಶ್ವದ ನಂಬರ್ 1 ಪಾಸ್ಪೋರ್ಟ್ ಸಿಂಗಾಪುರದ್ದು. ಅಲ್ಲಿನ ನಾಗರಿಕರು 192 ದೇಶಗಳಿಗೆ ವೀಸಾ ಇಲ್ಲದೆ ಪ್ರಯಾಣಿಸಬಹುದು. ಜಪಾನ್, ದಕ್ಷಿಣ ಕೊರಿಯಾ ಹಾಗೂ UAE 188 ದೇಶಗಳ ಪ್ರವೇಶಕ್ಕೆ ಮುಕ್ತ ಅವಕಾಶ ಸಿಂಗಾಪುರ್ ಪಾಸ್ಪೋರ್ಟ್ ಹೊಂದಿದವರಿಗೆ ಇದೆ. ರ್ಯಾಂಕಿಂಗ್ ಕುಸಿದಿದ್ರೂ ಭಾರತೀಯರು 56 ದೇಶಗಳಿಗೆ ಮುಂಗಡ ವೀಸಾ ಇಲ್ಲದೆ ಪ್ರಯಾಣಿಸಬಹುದು. ಆದರೆ ಅಮೆರಿಕ, ಬ್ರಿಟನ್ ಮತ್ತು ಯುರೋಪ್ ದೇಶಗಳಿಗೆ ಹೋಗಲು ಇಂದಿಗೂ ಮುಂಗಡ ವೀಸಾ ಕಡ್ಡಾಯವಾಗಿದೆ. ನಮ್ಮ ದೇಶದ ವೀಸಾ ಮುಕ್ತ ದೇಶಗಳ ಸಂಖ್ಯೆ ಹೆಚ್ಚುತ್ತಿದ್ರೂ ರ್ಯಾಂಕಿಂಗ್ ಯಾಕೆ ಕುಸಿತಾ ಇದೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತದೆ. ಪಾಸ್ಪೋರ್ಟ್ ಶಕ್ತಿ ಹೆಚ್ಚಾಗುವುದು ಎರಡು ದೇಶಗಳ ನಡುವಿನ ಪರಸ್ಪರ ಒಪ್ಪಂದಗಳ ಮೇಲೆ. ಭಾರತವು ಇತ್ತೀಚಿನ ವರ್ಷಗಳಲ್ಲಿ ಥೈಲ್ಯಾಂಡ್, ಮಲೇಷ್ಯಾದಂತಹ ದೇಶಗಳೊಂದಿಗೆ ವೀಸಾ ಮುಕ್ತ ಒಪ್ಪಂದ ಮಾಡಿಕೊಂಡಿದೆ. ಆದರೂ ಜಾಗತಿಕವಾಗಿ ಇತರ ಅಭಿವೃದ್ಧಿಶೀಲ ರಾಷ್ಟ್ರಗಳು ಅತ್ಯಂತ ವೇಗವಾಗಿ ಹೊಸ ದೇಶಗಳೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಳ್ತಿವೆ. ಅಂದರೆ ಭಾರತದ ವೀಸಾ ನೀತಿ ಯಥಾಸ್ಥಿತಿಯಲ್ಲಿದ್ದರೂ ಇತರ ದೇಶಗಳು ರಾಜತಾಂತ್ರಿಕವಾಗಿ ಮುನ್ನಡೆಯುತ್ತಿರುವುದರಿಂದ ಭಾರತದ ರ್ಯಾಂಕಿಂಗ್ ಹಿಂದೆ ಬೀಳ್ತಾ ಇದೆ. ಅಭಿವೃದ್ಧಿ ಹೊಂದಿದ ಪಾಶ್ಚಿಮಾತ್ಯ ದೇಶಗಳಾದ ಅಮೆರಿಕ, ಯುರೋಪ್ ಒಕ್ಕೂಟ ಭಾರತದಿಂದ ಆಗುವ ವಲಸೆಯನ್ನ ಕಟ್ಟುನಿಟ್ಟಾಗಿ ನಿಯಂತ್ರಿಸಲು ಬಯಸುತ್ತವೆ. ಭಾರತದ ಬೃಹತ್ ಜನಸಂಖ್ಯೆ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಜನರು ಅಕ್ರಮವಾಗಿ ನೆಲೆಸಬಹುದು ಎಂಬ ಆತಂಕ ಜಾಗತಿಕ ಮಟ್ಟದಲ್ಲಿ ಕೆಲವು ದೇಶಗಳಿಗಿದೆ. ಈ ಅಕ್ರಮ ವಲಸೆಯ ಭೀತಿಯಿಂದಾಗಿ ಶ್ರೀಮಂತ ರಾಷ್ಟ್ರಗಳು ಭಾರತಕ್ಕೆ ಸುಲಭವಾಗಿ ವೀಸಾ ವಿನಾಯಿತಿ ನೀಡಲು ಹಿಂಜರಿಯುತ್ತಿವೆ. ವಿಶ್ವದ ಪ್ರಮುಖ ದೇಶಗಳು ಬಯೋಮೆಟ್ರಿಕ್ ಮತ್ತು ಪಾಸ್ಪೋರ್ಟ್ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡು ಗಡಿ ಭದ್ರತೆಯನ್ನು ತೀವ್ರಗೊಳಿಸಿವೆ. ಭಾರತದಲ್ಲಿ ಪಾಸ್ಪೋರ್ಟ್ ವಿತರಣೆ ಮತ್ತು ಜಾಗತಿಕ ಮಟ್ಟದ ಡಿಜಿಟಲ್ ಗುರುತಿನ ವ್ಯವಸ್ಥೆಯ ಅನುಷ್ಠಾನ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಬೇಕಿದೆ. ಗಡಿ ಭದ್ರತೆ ಹಾಗೂ ಪ್ರಯಾಣ ದಾಖಲೆಗಳ ಮೇಲಿನ ಜಾಗತಿಕ ವಿಶ್ವಾಸದ ಕೊರತೆಯು ರ್ಯಾಂಕಿಂಗ್ ಮೇಲೆ ಪರಿಣಾಮ ಬೀರ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.